ಸಮಸ್ತ ನನ್ನ ಭಾರತ ಜನತೆಗೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ನಮಸ್ಕಾರಗಳು. ಮೇ ಬಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿರಿ, ಖುಷಿಯಿಂದ ಇರಿ. ಮತ್ತೆ ನನ್ನ ಟಾಪಿಕ್ಕು ಖುಷಿಯಿಂದ ಇರಿ. ನಿಜವಾಗ್ಲೂ ತಾನೆ, ನಾವು ಎಷ್ಟು ಖುಷಿ ಇರ್ತೀವೋ ಅಷ್ಟು ಒಳ್ಳೆಯದು. ನಾನಿವತ್ತೊಂದು ಪ್ರಕೃತಿ ನಡು ಬಂದಿದ್ದೀನಿ. ಚೆನ್ನಾಗಿದೆ, ಮಸ್ತ್ ಇದೆ. ವಾಕಿಂಗ್ ಬಂದಿರ್ತೀನಲ್ಲ, ಹಾಗೆ ಯಾವುದಾದ್ರೂ ಒಂದು ನೇಚರ್ ಓಪನ್ ಮಾಡಿ ನಿಮಗೆಲ್ಲ ತೋರಿಸಿ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಿ ಆಮೇಲೆ ನನ್ನ ಕೆಲಸಕ್ಕೆ ನಾನು ಹೋಗಬೇಕು ಅಂತ ಅಷ್ಟೇ, ಮತ್ತೊಂದು ಏನಿಲ್ಲ. ವಾಕಿಂಗ್ ಬಂದೆ, ಅದೇ ಟೈಮ್ಗೆ ಬಂದಿದ್ದೀನಿ. ಬಟ್ ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಬೇಗ, ಯಾಕಂದರೆ ಸ್ವಲ್ಪ ನನ್ನ ಪ್ರಕೃತಿನ ಎಲ್ರಿಗೂ ತೋರಿಸ್ಬೇಕು ಅಂತ ಅಷ್ಟೇ. ನೋಡ್ತಾ ಇದ್ದೀರಿ ತಾನೆ, ನೋಡಿ, ಕಣ್ಣು ತುಂಬ್ಕೊಳ್ಳಿ. ಯಾರ್ಯಾರಿಗೆ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗೋದಿಲ್ವೋ ಅವರು ನನ್ನ ಈ ಪ್ರಕೃತಿ ವಿಡಿಯೋನ ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಆ್ಯಕ್ಚುಲಿ ಇದೊಂಥರ ಒಳ್ಳೆಯ ವಿಚಾರನೇ. ಎಲ್ಲರೂ ವಾಕಿಂಗ್ ಬಂದು ಪ್ರಕೃತಿನ ನೋಡಿ ಚೆನ್ನಾಗಿ ಇದ್ದು ತಮ್ಮ ಮನಸ್ಸುಗಳನ್ನು ಹಂಚಿಕೊಂಡು ಇರೋದು ಒಂಥರ ಒಳ್ಳೆಯದೇ. ಭೂಮಿ ತಾಯಿನ ನೋಡೋದು ಕೆಲವೊಬ್ರಿಗೆ ನೋಡೋಕ್ಕಾಗೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ನೋಡಬೇಕು ಅನ್ನೋ ಟೈಮೂ ಇರೋದಿಲ್ಲ. ನೋಡಿ ಸರ್, ಇಲ್ಲಿ ನೋಡಿ ಹೇಗೆ ಆಟ ಆಡ್ತಾ ಇದ್ದೇವೆ. ನೋಡಿ 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 ಈಗ ಚೆಲ್ಲಾಟ ಆಡ್ತಾ ಇರಬೇಕು ಸರ್, ಅಂದರೆ ಮನಸ್ಸಿಗೆ ಖುಷಿ ಇರುತ್ತೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಮೊನ್ನೆ ಅಲ್ಲ ನಿನ್ನೆನೆ, ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಬಿಡ್ತೀವೇನೋ ಅನಿಸುತ್ತೆ. ಯಾಕಂದರೆ ಮೇ ಬಿ 13 ಮಿನಿಟ್ಸ್ ಏನೋ ಇರ್ಬೋದು ಅದು ವಿಡಿಯೋ. ಹೌದು, 13 ಮಿನಿಟ್ಸ್ ವಿಡಿಯೋ ಇತ್ತು. ಬಟ್ ಯಾರಿಗಾದರೂ ಬೋರ್ ಆಗಿದ್ದರೆ ಸಾರಿ ಕಣ್ರಿ. ಯಾಕಂದರೆ ನಾನು ಹಾಗೆ ಮಾತಾಡ್ತಾ ಹೋದೆ, ಅದು ಹಾಗೆ ದೊಡ್ಡದಾಗ್ತಾ ಹೋಯ್ತು, ನನಗೆ ಗೊತ್ತಾಗಲಿಲ್ಲ. ಚೆನ್ನಾಗಿರೋ ಸ್ಥಾನಕ್ಕೆ ಬಂದಿದ್ದೀನಿ. ಗುಡ್ಡ ಬೆಟ್ಟಗಳ ನಡುವೆ ಬಂದಿದ್ದೀನಿ. ಮಸ್ತ್ ಕಾಣಿಸ್ತಾ ಇದೆ. ಅದರ ನಡುವರೆಗೂ ಇಲ್ಲೇ ಹೊಲ ಇದೆ, ಏನೋ ಹಾಕಿದ್ದಾರೆ, ಮೆಕ್ಕೆಜೋಳ ಕಾಣಿಸುತ್ತೆ. ಆ ಕಡೆ ಬಾಳೆ ಇದೆ. ಇಂಥ ಪ್ರಕೃತಿ ನೋಡಬೇಕು, ಮನಸ್ಸು ಉಲ್ಲಾಸವಾಗಿರುತ್ತೆ, ಖುಷಿ ಅನಿಸುತ್ತೆ. ಇಲ್ಲೆಲ್ಲ ಸಾಗುವಾನಿ ಮರ ಅಂತ ಹಾಕ್ತಾರಲ್ಲ, ಅದಿದೆ. ಅದ್ರ ಹಿಂದ್ಗಡೆನೇ ದೊಡ್ಡ ಗುಡ್ಡ ಇದೆ. ನಾನು ಮೊದಲು ಬರ್ತಿದ್ದೆ ಕಣ್ರಿ ಇಲ್ಲಿ, ಮಳೆಗಾಲದ ಟೈಮ್ ಬರ್ತಿದ್ದೆ. ಆಗಂತರೂ ಕೇಳಬೇಡಿ, ಏನು ಸಖತ್ತಾಗಿ ಕಾಣಿಸ್ತಿತ್ತು ಅಂದರೆ ಮಸ್ತ್ ಕಾಣಿಸ್ತಿತ್ತು. ಇನ್ನೂ ನಿಮ್ಗೆ ಒಳ್ಳೆ ಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಿ ಖುಷಿ ಪಡ್ತೀನಿ. ಅದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಾನೆ, ನಾನು ಈಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ದ್ಯಾಟ್ ಅಲ್ಲೆಲ್ಲ ಬಹಳ ಜಾಸ್ತಿ ದೂರ ಊರ ಕಡೆ ಆ ಕಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ. ಸ್ವಲ್ಪ ಟೈಮ್ ಕಾಲಾವಕಾಶ ಕೊಡಿ, ಡೆಫಿನೆಟಾಗಿ ಪ್ರತಿಯೊಂದು ನೇಚರ್ನ ತೋರಿಸ್ಕೊಂಬರೋ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಬಂದುಬಿಟ್ಟು ಖುಷಿ ಇರೋದು, ಮೇ ಬಿ ನಿನ್ನೆ ಎಲ್ಲ ನೀವೆಲ್ಲ ಖುಷಿಯಾಗಿದ್ದರೆ ಅನಿಸುತ್ತೆ. ಬಟ್ ಇವತ್ತೂ ಖುಷಿಯಾಗಿರಿ, ಚೆನ್ನಾಗಿರೋ ಕೆಲಸ ಮಾಡಿ. ಖುಷಿ ಇರೋಕ್ಕೆ ಇನ್ನೊಂದು ಕಾರಣವೂ ಇದೆ. ಖುಷಿ ಇರಬೇಕಾದ್ರೆ ಇನ್ನೊಂದು ಒಳ್ಳೆಯ ವಿಚಾರವೂ ಇದೆ. ಅದೇನೆಂದರೆ ಒಳ್ಳೆ ಕೆಲಸ ಮಾಡೋದು ನೋಡ್ರಿ. ಯಪ್ಪ, ಇದೇ ಮೇನ್ ರೀಸನು ಜಗತ್ತಲ್ಲಿ. ನಾವು ಕೆಲಸ ಮಾಡ್ತೀವಿ ಅಂತ ಯಾವುದೋ ಕೆಲಸ ಮಾಡಿ, ಏನೋ ಕೆಲಸ ಮಾಡಿ, ಅದರಿಂದ ಎಂಥದೋ ದುಡ್ಡು ಸಂಪಾದನೆ ಮಾಡಿ ನಾನು ಖುಷಿ ಇರ್ತೀನಿ ಅಂದ್ಕೊಳ್ಬೇಡಿ.
ಯಾಕಂದರೆ ಈ ಜಗತ್ತಿನಲ್ಲಿ ನಾವು ಖುಷಿ ಇರಬೇಕು ಅಂತಂದರೆ ನೋಡಿ ಏನು ಬೆಟ್ಟ ಗುಡ್ಡಗಳು. ಇನ್ನೂ ದೊಡ್ಡದಿದೆ, ಮೇ ಬಿ ಸಾಕಷ್ಟು ಜನ ಇದಕ್ಕಿಂತ ದೊಡ್ಡ ದೊಡ್ಡ ಗುಡ್ಡಗಳನ್ನು ನೋಡಿರ್ಬೋದು. ಬಟ್ ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ನಿಜವಾಗ್ಲೂ ನಿಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಓಕೆ, ಈಗ ನಮ್ಮ ಸೂರ್ಯನೂ ಉದಯ ಆಗ್ತಾ ಇದ್ದಾನೆ. ಕೆಂಪನ ಲೈಟ್ ಕೇಸರಿ ಕಲರ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಅವರು ಬರ್ತಾರೆ, ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಆಯಿತು, ಅದೇ ಅಲ್ಲ ಕೆಲಸನ ಭಾಳ ನಿಯತ್ತಿಂದ ಮಾಡಿ ಸರ್. ಯಾಕೆಂದರೆ ನಾವು ಕೆಲಸನ ಏನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡಿ ಯಾವುದೇ ಒಂದು ಅಡ್ಡದ ರಸ್ತೆಯಿಂದ ನಾನು ದುಡ್ಡು ಮಾಡ್ತೀನಿ, ನಾನು ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತೀನಿ, ನನ್ನ ಮಕ್ಕಳಿಗೆ ಆಸ್ತಿ ಮಾಡಿಕೊಡ್ತೀನಿ ಅಂತ ಅನ್ನೋರಿಗೆ ಒಂದು ಚಿಕ್ಕದಾದ ನನ್ನ ಅನಿಸಿಕೆ ಹೇಳೋದು. ಯಾರಿಗಾದರೂ ನನ್ನಿಂದ ಈ ಮಾತಿನಿಂದ ನಿಮಗೆ ಬೇಸರ ಅನಿಸಿದರೆ ನನಗೆ ಕ್ಷಮಿಸಿಬಿಡಿ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಆಸ್ತಿ ಮಾಡೋಕ್ಕೆ ಹೋಗಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಯಾಕಂದರೆ ನೀವು ಮಕ್ಕಳಿಗೆ ಆಸ್ತಿ ಮಾಡಿಬಿಟ್ರೆ ಮಕ್ಕಳು ನಿಮ್ಮನ್ನು ನೋಡೋದಿಲ್ಲ ಸರ್, ಯಾವತ್ತು ನಿಮ್ಮ ಆಸ್ತಿನ ನೋಡ್ತಾರೆ. ಬಟ್ ಮಕ್ಕಳನ್ನು ಆಸ್ತಿ ಮಾಡಿದರೆ ಮಕ್ಕಳಿಗೆ ನೀವು ಮಾಡಿರೋ ಕಷ್ಟಗಳು ಗೊತ್ತಾಗತ್ತೆ. ಆಗ ಅವರು ನಿಮ್ಮನ್ನು ಪ್ರೀತಿಸ್ತಾರೆ, ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾರೆ. ಆಗ ನಿಮಗೊಂದು ಒಳ್ಳೆಯ ವ್ಯಾಲ್ಯೂ ಬರುತ್ತೆ. ಬಟ್ ಮಕ್ಕಳಿಗೆ ನೀವು ಆಸ್ತಿ ಮಾಡಿಟ್ರೆ ಮಕ್ಕಳು ಕೆಡೋದಂತರೂ ನಿಜ. ಯಾಕೆ ಗೊತ್ತಾ, ನೀವು ಆಸ್ತಿ ಮಾಡ್ತಾ ಇರುವಾಗ ನಿಮಗೆ ಏನು ಬರ್ತಿರ್ತಾರೆ, ನಿಮ್ಮ ಮನಸ್ಸಲ್ಲಿ ಏನು ಬರ್ತಿರತ್ತೆ, ನಾನು ಜಾಸ್ತಿ ಕಷ್ಟಪಟ್ಟಿದ್ದೀನಪ್ಪ, ನನ್ನ ಮಕ್ಕಳು ಕಷ್ಟಪಡಬಾರ್ದು, ನಾನು ಏನು ಅನುಭವಿಸಿಲ್ವೋ ನನ್ನ ಮಕ್ಕಳು ಎಲ್ಲ ಅನುಭವಿಸ್ಬೇಕು ಅಂತ ಅವ್ರಿಗೆ ಬೇಕು ಬೇಡದ್ದನ್ನೆಲ್ಲ ಕೊಡಿಸ್ಬಿಡ್ತೀರ. ಆಗ ನಿಮ್ಮ ಮಕ್ಕಳು ಯಾವ ಹಾದಿಗೆ ಹೋಗಿರ್ತಾರೆ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಸರ್. ಆಮೇಲೆ ಪಶ್ಚಾತ್ತಾಪ ಪಟ್ಟು ನಾನು ನನ್ನ ಮಕ್ಕಳಿಗೆ ಹೀಗೆ ಮಾಡಬಾರ್ದಿತ್ತು ಹಾಗೆ ಹೀಗೆ ಅನ್ನೋಕ್ಕಿಂತ ಮೊದಲೇ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಸಂಸ್ಕೃತಿನ ಕಲಿಸಿ, ಒಳ್ಳೆಯ ಭಾಷೆ ಕಲಿಸಿ, ಒಳ್ಳೆ ವಿಚಾರಗಳನ್ನು ಹೇಳಿ, ಒಳ್ಳೆ ವ್ಯಕ್ತಿಗಳ ವ್ಯಕ್ತಿತ್ವಗಳನ್ನು ತಿಳಿಸ್ಕೊಡಿ. ಆಗ ನಿಮ್ಮ ಮಕ್ಕಳು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಅನಿಸುತ್ತೆ. ನೋಡಿ, ಮಕ್ಕಳು ಒಳ್ಳೆಯವರಾದರೆ ತಂದೆ ತಾಯಿಗೆ ಹೆಸರು ಬರುತ್ತೆ, ಅದೇ ಮಕ್ಕಳು ಕೆಟ್ಟವರಾದ್ರೂ ತಂದೆ ತಾಯಿಗೇ ಹೆಸರು ಬರೋದು. ಚಿಕ್ಕವರಿದ್ದಾಗ ನೋಡಿ, ನೀವು ಬೇಕಾದರೆ ಯಾರಾದರೂ ನಿಮ್ಮ ಮಕ್ಕಳು ಭಾಳ ಜಾಸ್ತಿ ತುಂಟತನ ಮಾಡ್ತಾಯಿದ್ರೆ ಜನ ಏನಂತಾರೆ, ಏನಪ್ಪ ಅವ್ರ ತಂದೆ ತಾಯಿ ಮಕ್ಕಳಿಗೆ ಏನು ಹೇಳೇ ಕೊಟ್ಟಿಲ್ವಾ ಅಂತ ಬೈತಾರೆ. ನಿಜ ತಾನೆ? ಅದೇ ಅವನು ಒಳ್ಳೆಯದನ್ನು ಮಾಡಿದಂದರೆ, ಚೆನ್ನಾಗಿ ಮಾತಾಡೋದು, ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಹೀಗೆಲ್ಲ ಏನಾದರೂ ಮಾತಾಡ್ತಾ ಇದ್ದ ಅಂದರೆ ಆಗಲೂ ಕೂಡ ನಿಮಗೆ ಹೆಸರು ಬರೋದು ಸರ್. ಆಹಾ, ಏನು ಸಂಸ್ಕೃತಿ ಕಲಿಸಿದಾರಪ್ಪ ಅವ್ರಿಗೆ ಅವ್ರ ತಂದೆ ತಾಯಿ. ನಿಜನಾ? ಅದಕ್ಕೆ ನಾನು ಹೇಳೋದು, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಡಬೇಡಿ, ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ. ಚೆನ್ನಾಗಿರೋದು ಕಲಿಸಿ, ಚೆನ್ನಾಗಿರೋದನ್ನು ತೋರಿಸಿ. ಮತ್ತು ಒಂದು ಮುಖ್ಯವಾದ ವಿಷಯ ಅಂದರೆ ಈ ಮೊಬೈಲ್ ಬೇಗ ಯಾರಿಗೂ ಕೊಡಿಸ್ಬೇಡಿ ಸರ್, ಪ್ಲೀಸ್. ಯಾಕಂದರೆ ನಮ್ಮ ಯುವ ಜನತೆಗೆ ಹಾಳಾಗ್ತಾ ಇರೋದೇ ಈ ಮೊಬೈಲಿಂದ. ಪ್ಲೀಸ್, ಅದಕ್ಕೆ ಈ ಮೊಬೈಲ್ನ ಜಾಸ್ತಿ ಯಾರ ಕಡೆ ಕೊಡಿಸ್ಬೇಡಿ. ಕೊಡಿಸಿದ್ರೂ ಅವ್ರ ಮೇಲೆ ಒಂದು ಕಣ್ಣಿಡಿ, ಅವ್ರ ಮೊಬೈಲ್ ಮೇಲೆ ಒಂದು ಕಣ್ಣಿಡಿ. ಆಗ ಒಂದು ಸ್ವಲ್ಪ ನೀವು ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು. ಅದನ್ನು ಬಿಟ್ಟು ಮೊಬೈಲ್ ಕೊಡಿಸಿ ಅವ್ರನ್ನ ಬಿಡಬೇಡಿ ಸರ್. ಇದರಿಂದನೇ ನಮ್ಮ ಯುವ ಜನತೆ ಹಾಳಾಗ್ತಾಯಿದೆ. ಅದಕ್ಕೆ ಈ ವಿಷಯವನ್ನು ಇವತ್ತು ಹೇಳ್ತಾ ಎಲ್ಲರಿಗೂ ಒಂದೇ ವಿನಂತಿ ಅಂದರೆ, ಖುಷಿಯಾಗಿರಿ, ನಗ್ತಾ ಇರಿ, ನಿಮ್ಮ ಮಕ್ಕಳನ್ನ ಚೆನ್ನಾಗಿರೋ ದಾರಿಯಲ್ಲಿ ಕಲಿಸಿ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ, ಒಳ್ಳೆಯ ಮಾರ್ಗದಲ್ಲಿ ದುಡ್ಡು ಗಳಿಸಿ, ಒಳ್ಳೆಯ ಮಾರ್ಗದಲ್ಲೇ ನಡೀರಿ. ಇದರಿಂದ ಎಲ್ಲನೂ ಒಳ್ಳೆಯದಾಗತ್ತೆ. ಕೆಲವೊಬ್ಬರು ಅಡ್ಡ ರಸ್ತೆಯಿಂದ ದುಡಿದು ಅವರು ಸಿಕ್ಕಾಪಟ್ಟಿ ಆಸ್ತಿ ಮಾಡಿ ಸಿಕ್ಕಾಪಟ್ಟಿ ಎಂಜಾಯ್ ಮಾಡ್ತಿರ್ತಾರೆ. ಅದನ್ನು ನೋಡಿದ ತಕ್ಷಣ ನಮಗೂ ಕೂಡ ಮಾಡಬೇಕು, ಅವರೆಲ್ಲ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ.
ನಿಜ. ಬಟ್ ಅವ್ರ ಮುಂದೆ ಪಡೋ ಕಷ್ಟನೂ ನೀವು ನೋಡಿರ್ತೀರ. ಆ ಕಷ್ಟ ನಮಗೆ ಬರಬಾರ್ದು ಅಂದರೆ ನಾವು ಒಳ್ಳೆ ರೀತಿ, ನಾವು ಇವತ್ತು 100 ರೂಪಾಯಿನೇ ದುಡಿತಾ ಇದ್ದೀವಪ್ಪ, ನಾವು 10 ವರ್ಷ ಆದರೂ ನಾವು 1000 ರೂಪಾಯಿ ದುಡಿತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಅವನು ಇವತ್ತು 100 ರೂಪಾಯಿ ದುಡಿಯೋನು 10 ವರ್ಷ ಆದ ತಕ್ಷಣ 1,00,000 ರೂಪಾಯಿ ದುಡಿತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನು 1,00,000 ರೂಪಾಯಿ ದುಡಿದು 10 ವರ್ಷದ ನಂತರ ಆ 1,00,000 ರೂಪಾಯಿದಲ್ಲಿ 50,000 ರೂಪಾಯಿ ಬರೀ ಅವನು ಹಾಸ್ಪಿಟಲ್ಗೆ ಹಾಕ್ತಾ ಇದ್ದಾನೆ. ನೀವು 100 ರೂಪಾಯಿದಿಂದ 1,000 ರೂಪಾಯಿಗೆ ಹೋದರೂ 1,000 ರೂಪಾಯಿದಲ್ಲಿ ನೀವು 500 ರೂಪಾಯಿ ಆರಾಮಾಗಿ ಕುಂತು ತಿಂದು 500 ರೂಪಾಯಿ ಉಳಿಸ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಯಾರು ಒಳ್ಳೆಯವರು ನೀವೇ ವಿಚಾರ ಮಾಡಿ ನೋಡಿ ಸರ್. ಖುಷಿಯಿಂದ ಸಂತೋಷದಿಂದ ಮಕ್ಕಳ ಜೊತೆ ನೀವು 500 ರೂಪಾಯಲ್ಲಿ ಖರ್ಚು ಮಾಡಿ 500 ರೂಪಾಯಿ ಉಳಿಸಿ ಆರಾಮಿರ್ತೀರಾ, ಇಲ್ಲ 1,00,000 ರೂಪಾಯಿ ಗಳಿಸಿ 50,000 ರೂಪಾಯಿ ಪೂರ ಹಾಸ್ಪಿಟಲ್ಗೆ ಹಾಕಿ ಅದರಿಂದ ನರಕನ ಅನುಭವಿಸ್ತೀರ. ಇದರ ಮೇಲೆ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಾವು ಒಳ್ಳೆ ರೀತಿಯಲ್ಲಿ ಇರ್ತೀವಿ ಅಂತ ಪ್ರಮಾಣ ಮಾಡ್ತೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಿಂದ ಇರಲಿ, ಎಲ್ಲರಿಗೂ ಆ ಭಗವಂತ ಸುಖ ಸಮೃದ್ಧಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.